ಸಮಸ್ತ ಕನ್ನಡಿಗರಿಗೂ ಸ್ವಾಗತ. ಇವತ್ತು ಸುಲಭವಾಗಿ ವಾಂಗಿಬಾತ್ ಹೇಗೆ ಮಾಡೋದಂತ ನೋಡೋಣ. ಮೊದಲು ವಾಂಗಿಬಾತ್ ಪೌಡರ್ನ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ 2 ದೊಡ್ಡ ಚಮಚ ಕಡಲೆಬೇಳೆ, 2 ದೊಡ್ಡ ಚಮಚ ಉದ್ದಿನ ಬೇಳೆನ ಎಣ್ಣೆ ಹಾಕದೆ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಈಗ ಇದಕ್ಕೆ 5 ರಿಂದ 6 ಚಕ್ಕೆ ತುಂಡು, 6 ರಿಂದ 7 ಲವಂಗನ ಕೂಡ ಹಾಕಿ ಕೆಂಪಗಾಗುವ ತನಕ ಚೆನ್ನಾಗಿ ಸಣ್ಣ ಉರಿಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೇನೆ. ಇದನ್ನ ತೆಗೆದು ಒಂದು ಪ್ಲೇಟಿಗೆ ಹಾಕಿಡ್ತೇನೆ, ಅದು ತಣ್ಣಗಾಗ್ಲಿ. ಹಾಗೇನೆ ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಬೀಜನೂ ಕೂಡ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು. ಎಣ್ಣೆ ಹಾಕದೆ ಹುರ್ಕೊಳ್ತಾ ಇದ್ದೇನೆ. ಇದನ್ನು ಕೂಡ ಪ್ಲೇಟಿಗೆ ಹಾಕಿ ಆರ್ಲಿಕ್ಕೆ ಬಿಡ್ತೇನೆ. ಈಗ ಒಂದೇ 1 ಚಮಚ ಆಗುವಷ್ಟು ಎಣ್ಣೆ ಹಾಕೊಂಡು ಇದಕ್ಕೆ ಒಂದು 30 ಬ್ಯಾಡಗಿ ಮೆಣಸಿನಕಾಯಿ ಹಾಕೊಂಡು ಹುರಿತಾ ಇದ್ದೇನೆ. ನೀವು ಬೇಕಿದ್ರೆ ಬ್ಯಾಡಗಿ ಮೆಣಸಿನಕಾಯಿ ಮತ್ತೆ ಗುಂಟೂರು 2 ವೆರೈಟಿನ ಹಾಕೊಳ್ಬಹುದು. ನಾನಿಲ್ಲಿ ಒಂದೇ ವೆರೈಟಿ ಹಾಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರಿದಂತ ಎಲ್ಲ ಸಾಮಗ್ರಿಗಳನ್ನ ಸರಿಯಾಗಿ ತಣಿಲಿಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಹಾಕೊಂಡು ಇದನ್ನ ನುಣ್ಣಗೆ ಪುಡಿ ಮಾಡ್ಕೊಳ್ಬೇಕು. ಈ ಪುಡಿಯನ್ನ ನಾವು ಗಾಳಿ ಆಡದ ಒಂದು ಬಾಟ್ಲಿಯಲ್ಲಿ ಶೇಖರ ಮಾಡಿ ಇಡಬಹುದು. ಇದನ್ನ ವಾಂಗಿಬಾತ್ ಪೌಡರ್ ಈಗ ರೆಡಿ ಆಗಿದೆ. ಈಗ ವಾಂಗಿಬಾತ್ ಹೇಗೆ ಮಾಡೋದಂತ ನೋಡೋಣ. ಇದಕ್ಕೆ ನಾವು ಈ ತೆಳ್ಳಗೆ ಉದ್ದಕ್ಕೆ ಇರುವ ಹಸಿರು ಬದನೆಕಾಯಿನ ತಗೊಳ್ಬೇಕು. ಮೊದಲು ನಾನು ಇದನ್ನ ಉದ್ದಕ್ಕೆ ಹೀಗೆ ಹೆಚ್ಚಿಕೊಳ್ತೇನೆ. ವಾಂಗಿಬಾತ್ ಮಾಡುವಾಗ ತುಂಬಾ ಚಿಕ್ಕದಾಗಿ ಹೆಚ್ಚಿಕೊಳ್ಳೋದಿಲ್ಲ ಬದನೆಕಾಯಿನ. ಅದು ಒಳಗಡೆ ಕ್ಲೀನ್ ಇದೆಯಾ ಅಂತ ನೋಡ್ಕೊಂಡು ಹೀಗೆ ಸಾಧಾರಣ ಒಂದು 2 ಇಂಚು ಉದ್ದ ಆಗುವಷ್ಟು ಈ ರೀತಿ ಕಟ್ ಮಾಡಿಕೊಂಡು ಬದನೆಕಾಯಿನ ಒಂದು 10 ರಿಂದ 15 ನಿಮಿಷ ನೀರಿನಲ್ಲಿ ಹಾಕಿ ಇಡಬೇಕು. ಒಂದು ಪಾತ್ರೆಗೆ ಹಾಕಿ ನೀರು ಹಾಕಿ ತಣ್ಣೀರನ್ನ ಹಾಕಿ ಒಂದು 10 ನಿಮಿಷ ಹಾಗೆ ನೆನೆಸಿ ಇಡಬೇಕು. 10 ನಿಮಿಷ ಆದ ನಂತರ ನಾವು ನೀರನ್ನ ಬಸ್ದು ಅದನ್ನ ಹಿಂಡಿ ತಕೊಳ್ಬಹುದು. ಈಗ ಒಂದು ಪಾತ್ರೆಯಲ್ಲಿ 4 ಚಮಚ ಎಣ್ಣೆ ಬಿಸಿ ಮಾಡಿ 1 ಚಮಚ ಸಾಸಿವೆ, 1 ಚಮಚ ಉದ್ದಿನ ಬೇಳೆ, 1 ಗಂಟ ಆಗುವಷ್ಟು ಕರಿಬೇವಿನ ಎಲೆನ ಹಾಕಿ ಹುರ್ಕೊಂಡಿದ್ದೇನೆ ಸಣ್ಣ ಉರಿಯಲ್ಲಿ. ಈಗ ಇದಕ್ಕೆ 2 ದೊಡ್ಡ ಚಮಚ ಆಗುವಷ್ಟು ಶೇಂಗಾ ಬೀಜ ಹಾಕಿದ್ದೇನೆ. ಶೇಂಗಾ ಬೀಜ ಆಪ್ಷನಲ್, ಎಲ್ಲರೂ ಹಾಕೋದಿಲ್ಲ. ನಿಮ್ಗೆ ಇಷ್ಟ ಇದ್ರೆ ಹಾಕೊಳ್ಬಹುದು, ಹಾಕಿದ್ರೆ ತಿನ್ಲಿಕ್ಕೆ ಚೆನ್ನಾಗಿರ್ತದೆ. ಈಗ ನಾನು ಹೆಚ್ಚಿ ನೀರಿಗೆ ಹಾಕಿಟ್ಟಂತ ಬದನೆಕಾಯಿನ ಹಾಕಿದ್ದೀನಿ. ಇದನ್ನ ಒಮ್ಮೆ ಹೀಗೆ ಸ್ಟರ್ ಫ್ರೈ ಮಾಡ್ಕೊಳ್ತೇನೆ. ಒಂದು 2 ನಿಮಿಷ ಹೀಗೆ ಮಾಡ್ಕೊಂಡ್ರೆ ಸಾಕು. ಉರಿ ಸಣ್ಣದಿರಲಿ, ಇಲ್ಲದೆ ಇದ್ರೆ ಒಮ್ಮೆಲೆ ಸೀದು ಹೋಗ್ತದೆ, ಆದ್ರೆ ಬದನೆಕಾಯಿ ಮಾತ್ರ ಬೇಯುವುದಿಲ್ಲ. ಸಣ್ಣ ಉರಿಯಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವು. ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ದೇನೆ. ಬದನೆಕಾಯಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡಿದ್ದೇನೆ. ಹಾಗೆಯೇ 1 ಚಿಟಿಕೆ ಆಗುವಷ್ಟು ಅರಿಶಿನ ಕೂಡ ಹಾಕಿದ್ದೇನೆ. ಇದನ್ನ ಚೆನ್ನಾಗಿ ಕಲಿಸ್ಕೊಂಡು ಈಗ ಇದನ್ನ ಮುಚ್ಚಳ ಮುಚ್ಚಿ 3 ರಿಂದ 4 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಮಧ್ಯದಲ್ಲಿ ಬೇಕಿದ್ರೆ ನೀವು ಅದನ್ನ ಮಗುಚುತ್ತಾ ಇರಿ, ಇಲ್ಲದೆ ಇದ್ರೆ ಅಡಿ ಸೀದು ಹೋಗೋ ಸಂಭವ ಇರ್ತದೆ. ಈಗ ನಾನು ಹುಣಸೆ ಹಣ್ಣಿನ ರಸನ ಹಿಂಡಿ ಇಟ್ಟಿದ್ದೆ, 2 ದೊಡ್ಡ ಚಮಚ ಆಗುವಷ್ಟು ಹಾಕಿದ್ದೇನೆ. ಇದನ್ನು ಕೂಡ ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ವಾಂಗಿಬಾತ್ ಪೌಡರ್ ಮಾಡಿದ್ವಲ್ಲ ಅದನ್ನ 2.5 ಚಮಚ ಆಗುವಷ್ಟು ಹಾಕೊಂಡಿದ್ದೇನೆ. ಇದನ್ನು ಕೂಡ ಚೆನ್ನಾಗಿ ಕಲಿಸ್ಬೇಕು. ನಾನು ಈಗಷ್ಟೇ ಫ್ರೆಶ್ ಆಗಿ ಮಾಡ್ಕೊಂಡಿರೋದ್ರಿಂದ ವಾಂಗಿಬಾತ್ ಪುಡಿ ಹಾಕಿದ್ಮೇಲೆ ಮತ್ತೆ ಮುಚ್ಚಳ ಮುಚ್ಚಿ ಬೇಯಿಸ್ತಾ ಇಲ್ಲ, ಸೀದಾ ಅದನ್ನ ಕಲಿಸ್ಕೊಂಡು ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕಿದ್ದೇನೆ. ಕಲಿಸ್ಕೊಂಡು 2.5 ಕಪ್ ಆಗುವಷ್ಟು ಅನ್ನನ ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ಇದೀಗ ಚೆನ್ನಾಗಿ ಕಲಿಸ್ಕೊಂಡಿದ್ದೇನೆ. ಇಷ್ಟೇ ಪ್ರೊಸೀಜರ್. ವಾಂಗಿಬಾತ್ ಮಾಡೋದು ತುಂಬಾ ಸುಲಭ. ವಾಂಗಿಬಾತ್ ಪೌಡರ್ ಮಾಡಿ ಇಟ್ಕೊಂಡ್ರೆ ಎನಿ ಟೈಮ್ ನಾವು ಲಂಚ್ ಬಾಕ್ಸ್ಗೆ ಆಗಲಿ ಅಥವಾ ನಮಗೆ ಹೀಗೆ ತಿನ್ನಲಿಕ್ಕೆ ಅಂತ ಅನಿಸಿದಾಗ ಮಾಡ್ಕೊಳ್ಬಹುದು. ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ. ಇವತ್ತಿನ ಈ ರೆಸಿಪಿ ವಾಂಗಿಬಾತ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನಮ್ಮ ಸವಿರುಚಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಧನ್ಯವಾದಗಳು.